ನಮಸ್ತೆ ವೀಕ್ಷಕರೇ, ನಿನ್ನೆ RCBಯ ಹೋಮ್ ಗ್ರೌಂಡಲ್ಲಿ RCB ವರ್ಸಸ್ GT ಮ್ಯಾಚ್ ಇತ್ತು. ಈ ಒಂದು ರೀತಿಯಲ್ಲಿ ಈ ಮ್ಯಾಚು ಸಖತ್ ಎಕ್ಸೈಟೆಡ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಮ್ಮ ಹಳೆಯ ಅಂದರೆ ಹಿಂದಿನ ಬಾರಿ ನಮ್ಮ RCB ತಂಡದಲ್ಲಿದ್ದಂತಹ ಸಿರಾಜ್ ಈ ಬಾರಿ ಎದುರಾಳಿ ತಂಡದಲ್ಲಿದ್ದರು. GT ತಂಡದಲ್ಲಿ ಅವರು ಸ್ಟಾರ್ಟಿಂಗಲ್ಲೇ ಒಂದು 3 ವಿಕೆಟನ್ನು ಬೇಗ ಅಂತ ತೊಗೊಂಡ್ಬಿಟ್ರು. ಆ ಕಾರಣದಿಂದ RCB ಎಲ್ಲೋ ಒಂದು ಕಡೆ ಸೋಲುತ್ತೆ ಅನ್ನುವಂಥದ್ದು ಭಯ RCB ಫ್ಯಾನ್ಸ್ನಲ್ಲಿ ಆಲ್ರೆಡಿ ಇತ್ತು. ಆದರೂ ಕೂಡ ಕೊನೆಗೆ ಒಂದು ರೀತಿಯಲ್ಲಿ RCB ಫೈಟ್ ಕೊಟ್ಟು ಆದರೂ GT ವರ್ಸಸ್ RCB ಮ್ಯಾಚಲ್ಲಿ GTನೇ ವಿನ್ ಆಯಿತು. ಹಾಗಾದರೆ RCB ವರ್ಸಸ್ GT ಮ್ಯಾಚಲ್ಲಿ RCB ಸೋಲಿಕ್ಕೆ ಅಥವಾ GT ವಿನ್ ಆಗಲಿಕ್ಕೆ ಏನು ಕಾರಣ? RCBಯಲ್ಲಿ ಯಾವ ವೀಕ್ನೆಸ್ಸು GT ಗೆಲುವಿಗೆ ಕಾರಣ ಆಯಿತು? ಇದ್ರ ಬಗ್ಗೆ RCB ಫ್ಯಾನ್ಸ್ ಅಥವಾ ಬೆಂಗಳೂರಿಗರು ಏನು ಹೇಳ್ತಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ನಿನ್ನೆ GT ವರ್ಸಸ್ RCB ಮ್ಯಾಚಲ್ಲಿ RCB ಸೋಲ್ತು. ಅವ್ರು ಸೋತ್ರೇನೋ ಅವ್ರಿಗೆ ಸಪೋರ್ಟ್. ನಾವು ಸೋತ್ರು ಗೆದ್ರು RCBನೇ. ನೆಕ್ಸ್ಟ್ ಮ್ಯಾಚ್ RCB ಗೆಲ್ಲುತ್ತೆ ಅಂತ ಹೇಳಿ ಗೆಲ್ಲುತ್ತೆ. ನಿನ್ನೆ ಮ್ಯಾಚ್ ಹೇಗಿತ್ತು? ಚೆನ್ನಾಗಿತ್ತು. ಅಂದರೆ RCB ಇನ್ನೂ ಚೆನ್ನಾಗಿ ಆಡಿದರೆ ಗೆಲ್ಬೋದಿತ್ತ? ಹೌದು. ಎಲ್ಲಿ ವೀಕ್ನೆಸ್ ಆಗಿ GT ಗೆದ್ದುಬಿಡ್ತು? ಟಾಸಲ್ಲಿ. ಟಾಸಿಂದನೇ GT ಗೆದ್ದಿದ್ದ? ಓಕೆ. ಈ ಮ್ಯಾಚ್ ಹೇಗಿತ್ತು? ನೋಡಿದ್ವಿ. ಹೇಗಿತ್ತು? RCB ಒಂಚೂರು ಚೆನ್ನಾಗಿ ಆಡಲಿಲ್ಲ. ಯಾಕಷ್ಟು ಒಂಚೂರು ಚೆನ್ನಾಗಿ ಆಡಿಲ್ಲ ಅನಿಸ್ತು ನಿಮಗೆ? ನಿನ್ನೆ ಮೊನ್ನೆ CSK ಎದುರುಗಡೆ ಗೆದ್ದವರು GT ಎದುರುಗಡೆ ಯಾಕೆ ಸೋತ್ಬಿಡ್ತು? ಏನು ವೀಕ್ನೆಸ್ ಇತ್ತು RCB? ಪಿಚ್ಚಿಂದು. ಸಿರಾಜ್ ಅಕ್ಕ ಬಾಲ್ಗೆಲ್ಲ RCB ಅಗ್ರೆಷನ್ ಮೂಡ್ಗೋಗ್ಬಿಟ್ಟು ಹೊಡಿಯೋಕೆ ಆಡಿದ್ರು. ಅದಕ್ಕೆ RCB ಸೋತರು. ಎಲ್ಲೋ ಒಂದು ಕಡೆ ಸಿರಾಜ್ ಬಾಲ್ಗೆ ಬೇರೆ ರೀತಿ ರೆಸ್ಪಾನ್ಸ್ ಮಾಡಿದರೆ ಗೆಲ್ತಾ ಇದ್ರು ಅಂತ. ಹೌದು. ಓಕೆ. ಮತ್ತೆ RCB ಸೋತ್ಬಿಡ್ತು, ಏನು ಹೇಳ್ತೀರಾ RCB ಬಗ್ಗೆ? ನೆಕ್ಸ್ಟ್ ಮ್ಯಾಚ್ 2 ಹ್ಯಾಟ್ರಿಕ್ಸ್ ತೆಗಿತಾರೆ. ಪಕ್ಕ ವಿನ್. ಆಲ್ ದ ಬೆಸ್ಟ್ RCB. ಈ ಸಲ ಕಪ್ ನಮ್ಮದೇ. ದೇವದತ್ ಪಡಿಕಲಿಂದ ಮತ್ತು ವಿರಾಟ್ ಕೊಹ್ಲಿಯಿಂದ ಗೆದ್ದಿರ್ಬೋದು. ಆದರೆ ಅವರು ಹೊಡೆದಿಲ್ಲ, ಸೊ ಅದರಿಂದನೇ ಗೆದ್ದಿಲ್ಲ RCB. ಸೋದಕ್ಕೆ ಕಾರಣ ಅವರಿಬ್ರೇನಾ? ಹಾಂ. ಓಕೆ. ಏನು ನಿನ್ನೆ ಟಾಸ್ GT ಗೆದ್ಬಿಡ್ತು, ಹಾಗೇನೆ ಮ್ಯಾಚ್ ಕೂಡ ಗೆದ್ಬಿಡ್ತು. ಏನು ವೀಕ್ನೆಸ್ ಇತ್ತು RCBಲಿ? ವೀಕ್ನೆಸ್ ಬಂದು ಸಿರಾಜ್ ಎದುರುಗಡೆ ಸಿರಾಜ್ ಬೌಲಿಂಗ್ ಮಾಡಿದ್ದೆ ವೀಕ್ನೆಸ್ RCBದು. ಹಾಗಾದರೆ ನೆಕ್ಸ್ಟ್ GT ಮ್ಯಾಚಲ್ಲೂ RCB ಸೋಲುತ್ತೆ ಅಂತೀರಾ? ಇಲ್ಲ. ಮತ್ತೆ ಸಿರಾಜ್ ಯಾವಾಗೂ ಇರ್ತಾರಲ್ಲ. ಆದರೆ ನೆಕ್ಸ್ಟ್ ಟೈಮ್ ಕಪ್ ನಮ್ಮದೇ. ನೆಕ್ಸ್ಟ್ ಟೈಮ್ ಕಪ್ ನಿಮಗೆ. ನೆಕ್ಸ್ಟ್ ಟೈಮ್ ಗೆಲ್ಲೋದು RCB ಪಕ್ಕ. ಓಕೆ. ಆಲ್ ದಿ ಬೆಸ್ಟ್ ಹೇಳ್ಬಿಡಿ ಮತ್ತೆ RCBಗೆ. ಆಲ್ ದ ಬೆಸ್ಟ್ RCB. ವರ್ಸಸ್ GT ಮ್ಯಾಚ್ ಆಯಿತು, RCB ಸೋಲ್ತು. ಮ್ಯಾಚ್ ಹೇಗಿತ್ತು ನಿಮಗೆ? ಮ್ಯಾಚ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅವರು ಟಾಪ್ ಆರ್ಡ್ರಿಂದ ಮಿಡ್ಲ್ ಆರ್ಡರ್ ತನಕನೂ RCB ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರು. ಟೀಮ್ ಡೇವಿಡು, ಲಿವಿಂಗ್ಸ್ಟನ್ನಿಂದ ಹಿಡಿದು ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರು. ಲೈನಪ್ ಚೆನ್ನಾಗಿತ್ತು. ಮೇ ಬಿ ಒಂದು 30 ರನ್ ಶಾರ್ಟ್ ಆಗಿದೆ ಅನಿಸ್ತಿದೆ. ಸೊ ಆ ಪಿಚ್ಗೆ ಆ್ಯಸ್ ಪರ್ ಬೆಂಗಳೂರು ಪಿಚ್ಗೆ 30 ರನ್ ಶಾರ್ಟ್ ಆಗಿದೆ. ಸೊ ಇದನ್ನು ಸೋತಿದ್ದೀರಿ ಅಷ್ಟೇ. ಸೋತಿದ್ದೇವೆ, ತೊಂದರೆ ಇಲ್ಲ. ಒಂದು ಸೋಲ್ ಬೇಕು ಅನಿವಾರ್ಯ. ಆ್ಯಕ್ಚುಲಿ ಒಂದು ಸೋಲಿಂದ ಗೊತ್ತಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ. ಓಕೆ. ಏನು ವೀಕ್ನೆಸ್ ಕಾಣಿಸ್ಕೊಂತು GT ಎದುರುಗಡೆ RCB ಸೋಲೋದಕ್ಕೆ? ವೀಕ್ನೆಸ್ ಅಂತೇನಿಲ್ಲ. ಬಿಕಾಸ್ ನನ್ನ ಪ್ರಕಾರ ಸ್ಟಾರ್ಟಿಂಗ್ ಪಾರ್ಟ್ನರ್ಶಿಪ್ ಓಪನಿಂಗ್ ಬಂದಿಲ್ಲ ಅನ್ಸ್ಕೋತೀನಿ. ಬೇಗ ವಿಕೆಟ್ ಕಳ್ಕೊಂಡ್ರು. ಸೊ ಓಪನಿಂಗ್ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂದಿದ್ರೆ ಸ್ವಲ್ಪ ರನ್ ಜಾಸ್ತಿ ಆಗ್ತಿತ್ತು. ಬೌಲಿಂಗಲ್ಲಿ ವಿಕೆಟ್ ತೆಗೆದ್ರಲ್ಲೂ ಸ್ವಲ್ಪ ಕಷ್ಟಪಟ್ಟರು RCB ಅವರು. ಬೌಲಿಂಗ್ ನನ್ನ ಪ್ರಕಾರ ಚೆನ್ನಾಗೇ ನಡೀತು. ಟು ಬಿ ಫ್ರ್ಯಾಂಕ್, ಸ್ಟಾರ್ಟಿಂಗಿಂದನೂ ಚೆನ್ನಾಗಿ ಮಾಡಿಸ್ಕೊಟ್ರು. ಬಟ್ ಸ್ವಲ್ಪ ಸ್ಪಿನ್ನಿಂಗಲ್ಲೇ ಸ್ವಲ್ಪ ರನ್ ಹೋಯ್ತು ಅನಿಸ್ತಿದೆ. ಬಟ್ ಓವರಾಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಫಸ್ಟ್ ಮ್ಯಾಚು ನಮ್ಮ ಹೋಮ್ ಪಿಚ್ಚಲ್ಲಿ. ಸೊ ಚೆನ್ನಾಗಿ ಆಡಿದರು. ಎಸ್. ಪಿಚ್ಚಲ್ಲಿ RCB ಸೋತಿರೋದ್ರೆ ಏನಾದರೂ ಬೇಜಾರು ನಿಜವಾಗ್ಲೂ ಇಲ್ಲ. ಬಿಕಾಸ್ ತೊಂದರೆ ಇಲ್ಲ. ಫಸ್ಟ್ ಸೋಲ್ ನಮ್ಮ ಸೋಲ್ ಒಂದು ನನ್ನ ಪ್ರಕಾರ ನನಗೊಂದು ಸೋಲ್ ಬೇಕಿತ್ತು. ಬಿಕಾಸ್ ಕಲಿತಾರೆ ಸೋಲಿಂದ ಅಂತ. ಸೊ ದೇ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್. ನೆಕ್ಸ್ಟ್ ಟೈಮ್ ಪಕ್ಕ ಹೊಡಿತಾರೆ. ದಿಲ್ಲಿ ಎದುರು ಅನ್ಕೋತೀನಿ ವಿನ್ ಆಗ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.